ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಪ್ಪ ಆಗ್ತದ ಇಲ್ಲಿ ಫೈನಲಿ ವೈಷ್ಣವ್ ಕೀರ್ತಿನ ರೆಡ್ ಹ್ಯಾಂಡ್ ಆಗಿ ಲಾಕ್ ಮಾಡ್ತಾನೆ. ಈ ಕಡೆ ಕೀರ್ತಿ ಹೆವಿ ಡ್ರಾಮಾ ಮಾಡಿಕೊಂಡು ಲಂಡನ್ಗೆ ಹೋಗ್ತಿದ್ದೇನೆ ಅಂತ ಡ್ರಾಮಾ ಮಾಡಿ ದೂರ ಇದ್ದಾಗ ತನ್ನ ವೈಷ್ಣವ್ ತನ್ನ ಹತ್ರ ಬರ್ತಾನೆ ಅನ್ನೋ ನಂಬಿಕೆಯೊಂದಿಗೆ ಕಾವೇರಿ ಮಾತನ್ನ ಕಟ್ಕೊಂಡು ಮೆಗಾ ಡ್ರಾಮಾನ ಶುರು ಮಾಡ್ಕೊಂಡಿದ್ದಾರೆ. ಆದರೆ ವೈಷ್ಣವ್ಗೆ ಯಾವ ಭಾಗದಲ್ಲೂ ಕೂಡ ಕೀರ್ತಿ ಮೇಲೆ ನಂಬಿಕೆ ಇಲ್ಲ, ಬಿಕಾಸ್ ಅವಳು ತುಂಬ ಬರೀ ನಾಟಕ ಮಾಡ್ತಾಳೆ ಅಂತ. ಈ ಕಡೆ ಲಕ್ಷ್ಮಿ ಮತ್ತು ವೈಷ್ಣವ್ ಇಬ್ಬರು ಕೂಡ ಸ್ಟುಡಿಯೋದಲ್ಲಿ ಇರಬೇಕಿದ್ರೆ ಕೀರ್ತಿ ಬಂದತ್ತೆ ಇಬ್ರಿಗೂ ಕೂಡ ಡಿನ್ನರ್ಗೆ ಅರೇಂಜ್ ಮಾಡ್ತಿದ್ದೀನಿ, ಮೂರು ಕೂಡ ಇವತ್ತು ಡಿನ್ನರ್ಗೆ ಹೋಗೋಣ, ಟೇಬಲ್ನ ಬುಕ್ ಮಾಡ್ತಿದ್ದೀನಿ ಅಂತ ಹೇಳ್ತಾಳೆ. ಅಲ್ಲಿ ಒಂದು ವಿಷಯ ಗೊತ್ತಾಗುತ್ತೆ, ಲಕ್ಷ್ಮಿ ಯಾವುದೇ ಕಾರಣಕ್ಕೂ ತನ್ನ ಗಂಡನ್ನ ಯಾರಿಗೂ ಕೂಡ ಬಿಟ್ಕೊಡುವುದಿಲ್ಲ, ಪೊಸೆಸಿವ್ ನೇಚರ್ ಇದೆ ಅನ್ನೋ ಸತ್ಯ ಗೊತ್ತಾಗುತ್ತೆ. ಈ ಕಡೆ ವೈಷ್ಣವ್ ಕೂಡ ಟಾಂಗ್ ಕೊಟ್ಟು ಮಾತಾಡ್ತಾನೆ ಪೊಸೆಸಿವ್ ನೇಚರ್ ಬಗ್ಗೆ. ಈ ಕಡೆ ಕೀರ್ತಿನ ತೊಲಗಿ ಹೋಗಬೇಕು, ಹೋಗಿರೋರ ಬಗ್ಗೆ ಯೋಚನೆ ಮಾಡಬಾರ್ದು, ಹೋದೋರು ಹೋಗಲಿ, ಹೊಸ ಪ್ರೀತಿ ಹುಟ್ಟಲಿ ಅನ್ನೋ ಹಾಡೇ ಇದೆಯಲ್ವಾ ಅಂತ. ಇದರಿಂದ ಕೀರ್ತಿ ಮನಸ್ಸಿಗೆ ಹರ್ಟ್ ಆಗುತ್ತೆ. ಬಟ್ ಡ್ರಾಮಾನ ಕಂಟಿನ್ಯೂ ಮಾಡ್ತಿದ್ದಾಳೆ. ನಂತರ ಡಿನ್ನರ್ಗೆ ಇನ್ವೈಟ್ ಮಾಡಿ ಹೊರಗಡೆ ಬರ್ತದಾಗೆ ಕಾವೇರಿಯವರು ಕಾಲ್ ಮಾಡಿ, ಏನು ಕೀರ್ತಿ ಅವಾಗ ತಾನೇ ಏನು ನೆಕ್ಸ್ಟ್ ಪ್ಲ್ಯಾನ್ ಅಂತ ಹೇಳಿದೆ ಹೋಗ್ಬಿಟ್ಟೆ, ಅದಕ್ಕೋಸ್ಕರ ಕಾಲ್ ಮಾಡ್ತಿದ್ದೀನಿ, ಏನು ನನ್ನ ನೆಕ್ಸ್ಟ್ ಪ್ಲ್ಯಾನ್ ಅಂತದಾಗೆ ನಾನೀಗ ಸ್ಟುಡಿಯೋದಲ್ಲಿದ್ದೀನಿ, ವೈಷ್ಣವ್ಕಿ ಮತ್ತು ಲಕ್ಷ್ಮಿನ ಇಬ್ಬರೂ ಕೂಡ ಡಿನ್ನರ್ಗೆ ಅರೇಂಜ್ ಮಾಡಿ ಅವರಿಬ್ಬರನ್ನ ಕರ್ತಿದ್ದೀನಿ ಅಂತ ಹೇಳ್ತಿದ್ದಾರೆ. ಹೌದಾ, ಯಾವ ರೀತಿ ಪ್ಲ್ಯಾನ್ ಅಂದಾಗ ಗೊತ್ತಾಗುತ್ತೆ ಆಂಟಿ, ಎಲ್ಲ ಕೂಡ ನಂಬಿಕೆ ಬಾರಿಸ್ಬೇಕಲ್ವ, ಅದಕ್ಕೆ ಇಷ್ಟೆಲ್ಲ ಅಂತ ಹೇಳ್ತಿದ್ದಾಳೆ. ನೋಡು ಯಾವುದೇ ಕಾರಣಕ್ಕೂ ನೀನು ಬಿಟ್ಕೊಡು ಮಾತೇ ಇಲ್ಲ, ಯಾವತ್ತಿದ್ರೂ ನೀನು ನನ್ನ ಹತ್ರ ಬಂದೇ ಬರ್ತೀಯಾ ಅಂತ ಅಂದ್ಕೊಂಡು ತಿರುಗಿದ್ರೆ ಅವಳಿಗೆ ಬಿಗ್ ಶಾಕ್ ಆಗಿದೆ. ಬಿಕಾಸ್ ವೈಷ್ಣವ್ ಎದುರುಗಡೆ ಇದ್ದಾನೆ. ವೈಷ್ಣವ್ ಒಳ್ಳೆ ಸುಂಟ್ರು ಗಾಳಿ ಸುನಾಮಿ ಥರ ಅಬ್ಬರಿಸ್ತಿದ್ದಾನೆ. ಏನು ಯಾಕೆ ಏನಾಯಿತು ಅಂತ ಕೇಳ್ತದೆ. ಯಾಕೆ ಏನಾಯ್ತಾ, ನಿನ್ನ ನಾಟಕನ ಎಲ್ಲರೂ ಕೂಡ ನಂಬೋದು, ಲಕ್ಷ್ಮಿಯವ್ರು ನಂಬೋದು, ಆದರೆ ನಿನ್ನ ನಾಟಕನ ನಾನು ನಂಬ್ತೀನಿ ಅಂತ ಅಂದ್ಕೊಂಡಿದ್ಯಾ, ಎಲ್ಲ ಕೂಡ ಮುಗ್ದೋಗಿದೆ, ಮುಂದೆ ನಾಟಕ ಮಾಡಬೇಡ, ಮೂವ್ ಆನ್ ಆಗಿದ್ದೀನಿ ಅಂತ ನೀನು ಹೇಳಿದ ಮಾತ್ರಕ್ಕೆ ಒಂದಿನಕ್ಕೆ ನಾನು ನಂಬ್ತೀನಿ ಅಂದ್ಕೊಂಡಿದ್ಯಾ, ಖಂಡಿತ ನಂಬೋದಿಲ್ಲ. ಇದೇ ರೀತಿ ಅವತ್ತು ನನ್ನ ಹೆಂಡ್ತಿನೇ ಇಬ್ಬರೂ ಕೂಡ ಬೀದಿಲಿ ಹೂ ಕೊಟ್ಟು ಬೊಕ್ಕೆ ಕೊಟ್ಟು ಹಳ್ಳಿಗೆ ಕೆಡವಿದೆ. ಡ್ಯಾನಿಯಲ್ಲ ಕರ್ಕೊಂಡು ಬಂದು ಲಕ್ಷ್ಮಿ ಅವ್ರ ಮರ್ಯಾದೆ ತೆಗಿಯೋಕೆ ನೋಡಿದೆ. ಇಷ್ಟೆಲ್ಲ ಮಾಡಿರೋ ನಿನ್ನ ಮಾತ್ರ ನಂಬ್ತೀನಿ ಅಂತ ಅಂದ್ಕೊಂಡಿದ್ಯಾ. ನಾನು ಮತ್ತು ನನ್ನ ಹೆಂಡತಿ ಇಬ್ಬರು ಕೂಡ ಮನೆಗೆ ಊಟಕ್ಕೆ ಹೋಗ್ತೀವಿ, ನಮ್ಗೆ ಅಡುಗೆ ಮಾಡಿರ್ತಾರೆ, ನಿನ್ನ ಹತ್ರ ಡಿನ್ನರಿಗೆ ಬರೋ ಅವಶ್ಯಕತೆ ನನಗಿಲ್ಲ ಅಂದಾಗ ಏನು ಮಾತಾಡ್ತಿದ್ಯಾ ವೈಶ್? ತಿಂಗಳಿಗೆ ಎಷ್ಟು ಬಾರಿ ಡಿನ್ನರ್ಗೆ ಹೋಗ್ತಿದ್ವಿ ನಾವು, ಲೆಕ್ಕನೇ ಇರಲಿಲ್ಲ. ನನ್ನ ಜೊತೆ ಬರೋದಕ್ಕೆ ಎಷ್ಟು ಇಷ್ಟಪಡ್ತಿದ್ದೆ ಅಂದಾಗ ಅದೆಲ್ಲ ಮುಗ್ದು ಹೋಗ್ತದೆ. ಹಳೆ ವಿಶ್ವನ ಈಗ ಕೆತ್ಕೊಂಡು ಬಂದು ಮಾತಾಡಬೇಡ. ಎಷ್ಟೆಲ್ಲ ನಡೀತು, ನಾನು ಎಷ್ಟೆಲ್ಲ ಕೇಳಿಕೊಂಡೆ, ಆದರೂ ಕೂಡ ಎಲ್ಲ ಕೂಡ ಫುಲ್ ಸ್ಟಾಪ್ ಇಟ್ಮೇಲೆ ಇನ್ನೇನಿದೆ ಅಂತ ಕೇಳ್ತಿದ್ದಾನೆ ವೈಶ್. ಜಸ್ಟ್ ಫ್ರೆಂಡ್ಶಿಪ್ಪಲ್ಲಿ ಫ್ರೆಂಡ್ಗೋಸ್ಕರ, ಅದಕ್ಕೂ ಮುಂದೆ ನಾನು ನೀನು ಇಬ್ಬರು ಗುಡ್ ಫ್ರೆಂಡ್ಸ್ ಅಲ್ವಾ, ಐ ಆಮ್ ಚೈಲ್ಡ್ಹುಡ್ ಫ್ರೆಂಡ್ ಅಂತ ಹೇಳ್ತಿದ್ದಾಗೆ ಫ್ರೆಂಡ್ಶಿಪ್ ಆಗಿರ್ಬೋದು. ಆದರೆ ಈಗ ಯಾವುದೇ ಫ್ರೆಂಡ್ಸ್ ಕೂಡ ಉಳ್ಕೊಂಡಿಲ್ಲ. ಸುಮ್ಮನೆ ವಿನಾಕಾರಣ ಫ್ರೆಂಡ್ಶಿಪ್ ಹೆಸರಲ್ಲಿ ಮುಂದೆ ಬರಬೇಡ. ಲಂಡನ್ಗೆ ಹೋಗ್ತೀನಿ ಅಪ್ಪನ ಜೊತೆ ಅಂತ ಹೇಳಿದ್ಯಾ, ಅಪ್ಪ ಇರೋ ಕಡೆ ಆದಷ್ಟು ಬೇಗ ಹೋಗು. ಸುಮ್ಮನೆ ವಿನಾಕಾರಣ ನಮಗೆ ತೊಂದರೆ ಕೊಟ್ಕೊಂಡು ಬರಬೇಡ. ಏನೇ ಹೇಳಿದ್ರು ನಿನ್ನ ಮಾತನ್ನು ನಂಬ್ತೀನಿ ಅಂತ ಮಾತ್ರ ಅನ್ಕೋಬೇಡ. ಯಾವುದೇ ಕಾರಣಕ್ಕೂ ನೀನು ನನ್ನ ಮಾತನ್ನು ನಂಬುವಷ್ಟು ಮುಟ್ಟಾಳ ನಾನಲ್ಲ. ನೀನು ಆಡ್ತಿರೋ ನಾಟಕ ನನಗೆ ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ಯಾ, ಎಲ್ಲ ನಿನ್ನ ನಾಟಕ ಕೂಡ ನನಗೆ ತುಂಬ ಚೆನ್ನಾಗಿ ಗೊತ್ತು ಅಂತ ಹೇಳ್ತಿದ್ದಾರೆ. ಈ ಕಡೆ ವೈಶ್ ಆಡೋ ಪ್ರತಿಯೊಂದು ಮಾತು ಕೂಡ ಕೀರ್ತಿಯ ಎದೆ ಸೀಳ್ತದೆ ಅಂತ ಹೇಳ್ಬೋದು. ಅಷ್ಟು ರೂಢಾಗಿ ಹಾರ್ಷಾಗಿ ಮಾತಾಡ್ತಿದ್ದಾರೆ ವೈಶ್. ನಂತರ ಈ ಕಡೆ ಕೀರ್ತಿಗೆ ಎಷ್ಟೇ ರಿಕ್ವೆಸ್ಟ್ ಮಾಡಿಕೊಂಡ್ರು ಕೂಡ ತನ್ನ ನಂಬು ಅಂತ ಹೇಳಿದ್ರು ಕೂಡ ವೈಶ್ ನಂಬೋ ಪರಿಸ್ಥಿತಿಲಿಲ್ಲ. ಬಿಕಾಸ್ ಅವ್ನು ಅಂದ್ಕೊಂಡಿರೋದು ಖಂಡಿತ ನಿಜ. ಅಲ್ಲಿ ಗೊಂಬೆ ಆಡ್ಸೋರು ಕೂಡ ಬಂದು ಹೇಳಿದ್ದಾರೆ, ನಿನ್ನನ್ನು ಹಳ್ಳ ಕಡೆ ಹೋಗಿ ರೆಡಿ ಆಗಿದ್ದಾರೆ, ಎಚ್ಚರಿಕೆಯಿಂದ ಇರಬೇಕು, ಅದರಿಂದ ಪ್ರಾಬ್ಲಮ್ ಆಗೋದು ನೀನು ಹೆಂಡ್ತಿನ ಕಾಯೋ ಕೆಲಸ ಅದು ನಿಂದೆ ಆಗಿರುತ್ತೆ ಅಂತ ಕೂಡ ಹೇಳಿದ್ದಾರೆ. ಹಾಗಾಗಿ ವೈಶ್ ಎಚ್ಚರಿಕೆಯಿಂದ ಇರಬೇಕಾಗಿದೆ. ಆದರೆ ಇಲ್ಲಿ ಲಕ್ಷ್ಮಿ ಏನಾದರೂ ವೈಷ್ಣವ್ ಹತ್ರ ಬಂದು ಲಕ್ಷ್ಮಿನ ಕೀರ್ತಿನ ನಂಬಿ ಡಿನ್ನರ್ಗೆ ಹೋಗಲೇಬೇಕು ಅಂತ ಹೇಳಿ ಕೀರ್ತಿ ಅವ್ರಿಗೆ ತುಂಬ ಹರ್ಟ್ ಆಗುತ್ತೆ. ಮತ್ತೆ ಹರ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ವೈಷ್ಣವ್ ಕರ್ಕೊಂಡು ಡಿನ್ನರ್ ಕರ್ಕೊಂಡು ಹೋಗ್ತಾಳೆ. ಆ ಒಂದು ಡಿನ್ನರಲ್ಲಿ ಏನು ಟ್ವಿಸ್ಟ್ ಕಾದಿದೆ, ನಿಜವಾಗ್ಲೂ ಹೋದರೆ ಖಂಡಿತ ಬಿಗ್ ಟ್ವಿಸ್ಟ್, ಬಿಗ್ ಆ್ಯಂಡ್ ಟು ಆ್ಯಂಡ್ ಕಾದಿರುತ್ತೆ. ಅಂಥದ್ದು ಏನು ಅನ್ನೋದನ್ನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.